ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಅತ್ತೆ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ನನ್ನ ಮತ್ತು ನನ್ನ ಅತ್ತೆ ಮಗಳ ಮೊದಲನೇ ಅನುಭವ. ಇಬ್ಬರು ಇದನ್ನು ನಿರೀಕ್ಷಿಸಿರಲಿಲ್ಲ. ಅದು ಎಷ್ಟು ಸುಂದರವಾದ ಕ್ಷಣಗಳೆಂದರೆ ಕಥೆಯನ್ನು ಪೂರ್ತಿ ಕೇಳಿ, ಆಗ ನಿಮಗೆ ತಿಳಿಯುತ್ತೆ. ಶ್ರಾವ್ಯ ನನ್ನ ಅತ್ತೆ ಮಗಳು. ನನಗಿಂತ 3 ವರ್ಷ ಚಿಕ್ಕವಳು. ಪ್ರೀತಿಯಿಂದ ಎಲ್ಲರೂ ಚಿನ್ನು ಅಂತ ಕರೀತಾರೆ. ಒಬ್ಬಳೇ ಮಗಳು ಅಂತ ತುಂಬ ಮುದ್ದಾಗಿ ಸಾಕಿದ್ದರು. ಆಕೆಗೆ ಇವಾಗ 20 ವರ್ಷ. ಡಿಗ್ರಿ ಮುಗಿಸಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇದ್ದಳು. ಆಕೆ ದೊಡ್ಡವಳಾಗಿದ್ದಾಗ ಅವಳ ಮೇಲೆ ಒಂಥರ ಆಕರ್ಷಣೆ ನನಗೆ. ಯಾಕಂದರೆ ಅಂಥ ಸಖತ್ತಾಗೇ ಇದ್ದಳು ಅವಳು. ಮಾವ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿ ದುಡಿತಾ ಇದ್ದರು. ಮಾವ ಶ್ರೀಮಂತರಾಗಿದ್ದರು. ಶ್ರೀಮಂತಿಕೆಯ ದರ್ಪ ಇರಲಿಲ್ಲ ಅವರಿಗೆ. ಅತ್ತೆ ಮತ್ತು ಶ್ರಾವ್ಯ ಕೂಡ ಹಾಗೆ ತುಂಬ ಕ್ಲೋಸ್ ಆಗೇ ಇದ್ದು ನಮ್ಮ ಫ್ಯಾಮಿಲಿ ಜೊತೆ ಬೆಂಗಳೂರಿನಲ್ಲಿ ಹೊಸ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ಕರೆದಿದ್ದರು. ನಾವು ಸಂಸಾರ ಸಮೇತ ಹೋಗಿದ್ದೆವು ಗೃಹ ಪ್ರವೇಶಕ್ಕೆ. ಆ ದಿನ ಶ್ರಾವ್ಯ ತಿಳಿ ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಮದುಮಗಳಂತೆ ಕಂಗೊಳಿಸುತ್ತಿದ್ದಳು. ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿ ತುಟಿಗಳನ್ನು ಬಿರಿದು ನಗುತ್ತಿದ್ದರೆ ಆಕೆಯ ಹಲ್ಲುಗಳು ದಾಳಿಂಬೆ ಕಾಳುಗಳಂತೆ ಅಮೃತ ಶಿಲೆಯ ಲೇಪನ ಕೊಟ್ಟು ಜೋಡಿಸಿದಂತೆ ಮಿಂಚುತ್ತಿದ್ದವು. ಮೈಕೈ ತುಂಬಿಕೊಂಡು ಒಳ್ಳೆ ದಂತದ ಗೊಂಬೆ ಹಾಗೆ ಕಂಗೊಳಿಸುತ್ತಿದ್ದಳು ಶ್ರಾವ್ಯ. ಬಂದ ಹುಡುಗರ ದೃಷ್ಟಿಯೆಲ್ಲ ಆಕೆಯ ಮೇಲೇನೇ ಬಿದ್ದಂಗಿತ್ತು. ಗೃಹ ಪ್ರವೇಶ ಮುಗಿದು 2 ದಿನಕ್ಕೆ ಮಾವ ಅಕ್ಕನ ಮಗನ ನಿಶ್ಚಿತಾರ್ಥ ಇತ್ತು. ಅವತ್ತು ಶ್ರಾವ್ಯ ಬೆಳಗ್ಗೆನೆ ನಾಪತ್ತೆಯಾಗಿದ್ದಳು. ಫ್ರೆಂಡ್ ಮನೆಗೆ ಹೋಗಿದ್ದಾಳೆ, ಇನ್ನೂ ಬರೋದು ಸಾಯಂಕಾಲನೇ ಅಂತ ಅತ್ತೆ ಗೊಣಗ್ತಾ ಇದ್ರು. 9 ಗಂಟೆಗೆಲ್ಲ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ರೆಡಿಯಾಗಿದ್ದರು. ಅತ್ತೆ ನನ್ನನ್ನು ಕೂಡ ಬರುವಂತೆ ಒತ್ತಾಯ ಮಾಡಿದರು. ಇಲ್ಲ ಅತ್ತೆ, ನೀವು ಹೋಗಿ ಬನ್ನಿ ಅಂದೆ. ಅದಕ್ಕೆ ಅಪ್ಪ ಅವನೊಂಥರ ವಿಚಿತ್ರ, ಎಲ್ಲೂ ಬರಲ್ಲ ಅಂತ ಅತ್ತೆ ಮಾವ ಮುಂದೆ ನನ್ನ ಗುಣಗಾನ ಮಾಡಿ ಎಲ್ಲರೂ ಹೊರಟು ಹೋದರು. ಅವರೆಲ್ಲ ಹೋಗಿ 1 ಗಂಟೆ ಆಗಿರಬಹುದು. ಕಾಲಿಂಗ್ ಬೆಲ್ ಸದ್ದು ಮಾಡಿತು. ಬಾಗಿಲು ತೆರೆದು ನೋಡಿದರೆ ಶ್ರಾವ್ಯ. ಏನು ಬಾಬಾ, ನೀವು ಹೋಗಿಲ್ವಾ ನಿಶ್ಚಿತಾರ್ಥಕ್ಕೆ ಅಂದ್ಲು. ಇಲ್ಲ ಕಣೆ, ಇಂಥದ್ರಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಹೌದಾ, ನೀನು ಬರೋದು ಸಂಜೆ ಆಗುತ್ತೆ ಅಂತ ಅತ್ತೆ ಹೇಳಿದ್ರು, ಆವಾಗಲೇ ಬಂದುಬಿಟ್ಟಿದ್ದೀಯಾ ಅಂದೆ. ಹ್ಞೂ ಬಾವ, ಏನೋ ಪ್ಲ್ಯಾನ್ ಮಾಡಿದ್ವಿ, ಆದರೆ ನನ್ನ ಫ್ರೆಂಡ್ ಹೆಲ್ತ್ ಚೆನ್ನಾಗಿಲ್ಲ, ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅಂದ್ಲು. ನಾನು ಸರಿ ಭಾವ, ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ ಅಂತ ರೂಮ್ ಒಳಗೆ ಹೋದಳು ಶ್ರಾವ್ಯ. ನಾನು ಇನ್ನೊಂದು ರೂಮ್ ಒಳಗೆ ಹೋಗಿ ಬೆಡ್ ಮೇಲೆ ಬಿತ್ಕೊಂಡು ಮೊಬೈಲ್ ನೋಡ್ತಾ ಮಲಗಿದೆ. ಸ್ವಲ್ಪ ಹೊತ್ತಲ್ಲಿ ಶ್ರಾವ್ಯ ಕೂಡ ಅಲ್ಲಿಗೆ ಬಂದಳು. ತೊಡೆ ಮುಚ್ಚುವಂತೆ ಚಿಕ್ಕ ಲಂಗ ಮತ್ತು ಟೀ ಶರ್ಟ್ ಹಾಕಿಕೊಂಡು ಅವಳ ಹಣ್ಣುಗಳು ಎದ್ದು ಕಾಣಿಸುತ್ತಿದ್ದವು. ಏನು ನೋಡ್ತಿದ್ದೀಯಾ ಬಾವ ಅಂತ ಬೆಡ್ ಮೇಲೆ ನನ್ನ ಪಕ್ಕದಲ್ಲೇ ಬಂದು ಕುಳಿತಳು. ಏನಿಲ್ಲ ಚಿನ್ನು, ಮೂವಿ ನೋಡ್ತಿದ್ದೀನಿ ಅಂದೆ. ಅಯ್ಯೋ, ನೀ ತುಂಬ ಬೋರ್ ಭಾವ, ಅತ್ತೆ ಮಗಳು ಪಕ್ಕದಲ್ಲೇ ಇರಬೇಕಾದ್ರೆ ಮಾತಾಡ್ಸೋದು ಬಿಟ್ಟು ಮೂವಿ ನೋಡ್ತಿದ್ದೀಯಲ್ಲ ಅಂತೆ ತಮಾಷೆ ಮಾಡ್ತಾ ನಗಲಾರಂಭಿಸಿದಳು. ನಾನು ಮೊಬೈಲ್ ಪಕ್ಕಕ್ಕಿಟ್ಟು ಸರಿ ಮಾತಾಡು ಅಂದೆ. ಅಯ್ಯೋ, ತಮಾಷೆ ಮಾಡಿದ್ದು ಭಾವ, ನೀನು ನೋಡು ಅಂದ್ಲು. ಇವಾಗ ನಾನೊಂದು ತಮಾಷೆ ಮಾಡಲ ಚಿನ್ನು ಅಂತ ಕೇಳಿದೆ. ಹ್ಞೂ, ಏನು ಹೇಳಿ ಅಂತ ನನ್ನ ಕಡೆ ನೋಡಿದಳು. ಕಣ್ಣು ಮುಚ್ಕೋ ಅಂದೆ. ಹ್ಞೂ ಅಂದಳು. ಕಣ್ಣು ಮುಚ್ಚಿಕೊಂಡಳು. ನಾನು ನಿಧಾನವಾಗಿ ಅವಳ ಮುಖದ ಬಳಿ ಸರಿದು ಆಕೆಯ ಗುಲಾಬಿ ಎಸಳಿನಂತಹ ತುಟಿಗಳಿಗೆ ನನ್ನ ತುಟಿ ಹೊತ್ತಿದೆ. ತಕ್ಷಣ ಅವಳು ಕಣ್ ತೆರೆದು ಛೀ ಭಾವ, ಇದೆಲ್ಲ ತಮಾಷೆನಾ ಅಂದ್ಲು ನಾಚುತ್ತಾ. ಆದರೆ ನನಗಾಶ್ಚರ್ಯ ಏನಂದರೆ ಆಕೆ ಗಾಬರಿ ಆಗ್ತಾಳೆ ಅಂದ್ಕೊಂಡಿದ್ದೆ. ಆಕೆಯ ಮುಖದಲ್ಲಿ ನಾಚಿಕೆ ಕಿರುನಗೆಯೊಂದಿಗೆ ಮೂಡಿತ್ತು. ಇನ್ನೊಂದು ಮುತ್ತು ಕೊಡ್ಲಾ ಅಂತ ತಮಾಷೆಗೆ ಕೇಳಿದೆ. ಅದಕ್ಕೆ ಅವಳು ಕಣ್ಣುಗಳನ್ನು ನೋಡುತ್ತಾ ಹ್ಞೂ ಅಂದ್ಲು, ಸಮೋಹಕ್ಕೆ ಒಳಗಾದವಳಂತೆ. ಮುಂದೆ ಹಬ್ಬ. ಇಬ್ಬರು ಸುಸ್ತಾಗಿ ಮಲಗಿಕೊಂಡೆವು. ಈಗಲೂ ಸಮಯ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಾ ಇರುತ್ತೇವೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.